ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದಕ್ಕೆ ಅಟ್ಟಹಾಸ ಮೆರೆದಿದ್ದಾರೆ ಪುಂಡರು. ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಪ್ರಾಪ್ತ ಬಾಲಕನೊಬ್ಬ. ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದೇ ತಪ್ಪಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇಲ್ಲೀಗ. ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಪ್ರಾಪ್ತ ಬಾಲಕ. ವೃದ್ಧ ಜಗದೀಶ್ ಎಂಬುವವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಪ್ರಾಪ್ತನಾಗಿರುವಂಥ ಅನ್ಯ ಕೋಮಿನ ಯುವಕ ತಾಹಿರ್ ಎಂಬಾತ ವೃದ್ಧನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ ಎನ್ನುವುದು ತಿಳಿದು ಬರ್ತಾ ಇದೆ. ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ನಡೆದಂಥ ಘಟನೆ ಇದು. ರಕ್ತಮಯವಾಗಿರುವಂಥ ವೃದ್ಧ ಜಗದೀಶ್ ಕರ್ಚೀಫ್ ಘಟನೆ ಬಗ್ಗೆ ದೂರು ನೀಡಿದರು ಕ್ಯಾರೆ ಎನ್ನದ ಪೊಲೀಸರು. ಹಿಂದೂ ಮುಖಂಡ ತೇಜಸ್ ಗೌಡ ಸ್ಥಳಕ್ಕೆ ದೌಡಾಯಿಸಿದ್ದು ವೃದ್ಧನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. BNS 118/1 ಸೆಕ್ಷನ್ ಮತ್ತು 350 ಅಡಿಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಕಲಾಸಿಪಾಳ್ಯ ಪೊಲೀಸರು ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಈಗಾಗಲೇ. ಅಂಗಡಿ ಮುಂದೆ ಕೇವಲ ಗಾಡಿ ನಿಲ್ಲಿಸಬೇಡ ಎಂದಿದ್ದಕ್ಕೆ ಆ ವೃದ್ಧನ ಮೇಲೆ ಈ ಅನ್ಯ ಕೋಮಿನ ಯುವಕ ತಾಹಿರ್ ಎಂಬಾತ ಹಲ್ಲೆ ಮಾಡಿದ್ದಾನೆ. ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ಆದಂಥ ಘಟನೆ ಇದು. ರಕ್ತಮಯವಾಗಿರುವಂಥ ವೃದ್ಧ ಜಗದೀಶ್ ಅವರ ಕರ್ಚೀಫ್ ಘಟನೆ ಬಗ್ಗೆ ದೂರು ನೀಡಿದ್ರು ಪೊಲೀಸರು ಕ್ಯಾರೆ ಅಂತ ಇಲ್ಲ. ಹಿಂದೂ ಮುಖಂಡ ತೇಜಸ್ ಗೌಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದು ಆ ವೃದ್ಧನ ರಕ್ಷಣೆಗಾಗಿ ಮುಂದೆ ಬಂದಿದ್ದಾರೆ. ಆಸ್ಪತ್ರೆಗೆ ಅವರನ್ನು ಕರೆದೊಯ್ದು ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ BNS ಸೆಕ್ಷನ್ 118/1 ಮತ್ತು 352 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವೃದ್ಧ ಜಗದೀಶ್ ಎಂಬುವರ ಮೇಲೆ ಈ ಅನ್ಯ ಕೋಮಿನ ಯುವಕ ತಾಹಿರ್ ಎಂಬಾತ ಕೇವಲ ಗಾಡಿ ನಿಲ್ಲಿಸಬೇಡ ಅಂದಿದ್ದಕ್ಕೆ ಆ ವೃದ್ಧನ ಮೇಲೆ ಹಲ್ಲೆ ಮಾಡಿದ್ದಾನೆ. ಜಯನಗರದ ಜೈನ್ ಕಾಲೇಜು ವಿದ್ಯಾರ್ಥಿಗಳ ಪುಂಡಾಟ ಇದು. ಅಂಗಡಿ ಮುಂದೆ ಗಾಡಿ ನಿಲ್ಲಿಸಬೇಡ ಎಂದಿದ್ದೇ ತಪ್ಪಾಯ್ತಾ ಆ ವೃದ್ಧಂದು ಅಂತ.